ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂತ ಅಂದರೆ, ನಮ್ಮ ಫಾಲೋವರ್ಸು ಅಣ್ಣ ಹಸುವಿಗೆ ಬಿಯರ್ ವೇಸ್ಟ್ನ ಹಾಕಬೇಕಾ ಬೇಡವಾ ಅಂತ ಕೇಳಿದ್ದಾರೆ. ಬ್ರೋ ಸೀರಿಯಸ್ ಆಗಿ ಹಾಕ್ಲಿಕ್ಕೆ ಹೋಗಬೇಡ್ರಿ. ಬಿಯರ್ ವೇಸ್ಟ್ನ ಹಾಕಿದ್ರೆ ಹಸು ಕಳ್ಕೊಂತೀರ. ಸ್ಟಾರ್ಟಿಂಗು ಹಸುಲಿ ಹಾಲು ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗು ಹಾಕಿದ ತಕ್ಷಣ ಸ್ಟಾರ್ಟಿಂಗು ಒಂದು ತಿಂಗಳು ಚೆನ್ನಾಗಿ ಬರುತ್ತೆ ಹಾಲು. ಆಮೇಲೆ ಹಸು ವೀಕ್ ಆಗುತ್ತೆ, ಹಸು ಹಾಲು ಕೊಡಲ್ಲ. ಯಾಕೆ ಅಂತ ಅಂದರೆ, ನಮ್ಮೂರ ಪಕ್ಕದಲ್ಲೇ ಒಬ್ಬರು ಬಿಯರ್ ವೇಸ್ಟ್ನ ಹಾಕ್ತಿದ್ರಂತೆ. ಅವ್ರು ಹೇಳಿದ್ದು ನನಗೆ, ಅಣ್ಣ ಅದಕ್ಕೆ ಈಟ್ಗೆ ಏನೋ ಸೆಮಿನಾರ್ಗೆ ಬರೋಲ್ಲ, ಸೆಮಿನಾರ್ಗೆ ಬಂದ್ರೂ ಫಲ ನಿಲ್ಲಲ್ಲ, ಗರ್ಭ ಕರ್ಗೋಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬ್ರೋ, ನಿಮಗೆ ಸೀರಿಯಸ್ ಆಗಿ ಹಾಕ್ಲಿಕ್ಕೆ ಹೋಗಬೇಡ್ರಿ. ಬಿಯರ್ ವೇಸ್ಟ್ನ ಯಾರೂ ಕೂಡ ಹಾಕಬೇಡ್ರಿ. ಬಿಯರ್ ವೇಸ್ಟ್ನ ಹಾಕಿದ್ರೆ ಹಿಂಗೈತೆ. ಹಸು ಇದ್ದರೂ ವೇಸ್ಟೇ ಅದು. ಅದನ್ನು ಮಡಿಕೊಂಡು ನೀವು ಏನು ಮಾಡೋಕ್ಕಾಗಲ್ಲ ಹಸುನ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬಿಯರ್ ವೇಸ್ಟ್ನ ಯಾರು ಹಾಕಬೇಡ್ರಿ. ನಾನು ಹಾಕಲ್ಲ. ಅದಕ್ಕೆ ಅಂತ ಫುಡ್ಗಳಿದೆ, ಫೀಡ್ ಇದೆ, ಚಕ್ಕೆ ಬೂಸ ಇದೆ, ಎಲೆ ಬೂಸ ಇದೆ, ರವೆ ಬೂಸ ಇದೆ, ಜೋಳದ ನುಚ್ಚಿದೆ. ಈಗ ಹೊಸ್ದಾಗಿ ಬಂದೈತೆ ಪೌಡ್ರು ಸೂರ್ಯ ಗೋಲ್ಡ್ ಅಂದ್ಬಿಟ್ಟು, ಅದನ್ನು ಹಾಕ್ರಿ, ಚೆನ್ನಾಗಿ ಬರುತ್ತೆ ಹಾಲು. ಅದಕ್ಕೋಸ್ಕರ ಬಿಯರ್ ವೇಸ್ಟ್ನ ಹಾಕಬೇಡ್ರಿ. ಕಡಿಮೆ ಸಿಗುತ್ತೆ ಅಂತ ಇವಾಗ ತಗೊಬಂದು ಹಾಕ್ಬಿಟ್ರೆ ಹಸುನ ನೀವು ಪಾಪ ಸಾವಿರಾರು ರೂಪಾಯಿ ಕೊಟ್ಟು, ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಬಂದಿರ್ತೀರ. ಅದನ್ನು ಹಾಕ್ಬಿಟ್ಟು ಅಷ್ಟು ತಗೊಬಂದ್ಬಿಟ್ಟು ನೀವು ಕಡಿಮೆ ಕೊಡೋದು ವೇಸ್ಟ್ ಮಾಡ್ಕೊಬೇಡ್ರಿ, ತುಂಬಾ ಲಾಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಬಿಯರ್ ವೇಸ್ಟ್ನ ಯಾರೂ ಹಾಕೋಕ್ಕೆ ಹೋಗಬೇಡ್ರಿ. ರೈತರು ಅನ್ನೋಕ್ಕಿಂತವ ಹೈನುಗಾರಿಕೆ ಮಾಡ್ತಾಯಿರೋರು ಯಾರೂ ಕೂಡ ಬಳಸೋಕ್ಕೆ ಹೋಗಬೇಡ್ರಿ. ಅವ್ರಿಗೇನೋ ಬಿಯರ್ ವೇಸ್ಟ್, ಅದು ವೇಸ್ಟಾಗಿಯೇ ಬರುತ್ತೆ. ನಮಗೆ ಇಲ್ಲಿ ತಗೊಬಂದು ಅವರ ಅಮೌಂಟ್ ಮಾಡ್ತಾರೆ ಅಂತ ಅಂದರೆ ಅದರಿಂದ ಅನಾನುಕೂಲಗಳು ಜಾಸ್ತಿನೇ ಇದೆ. ಬಿಯರ್ ವೇಸ್ಟಿಂದವ ಏನೂ ಅನುಕೂಲಗಳಿಲ್ಲ ರೈತರಿಗೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಸೊ ಬಿಯರ್ ವೇಸ್ಟ್ನ ಯಾರು ಬಳಸಬೇಡಿ ಬ್ರೋ. ಸೀರಿಯಸ್ಸಾಗಿ ನೀವು ಹಾಕೋಕ್ಕೆ ಹೋಗಬೇಡ್ರಿ, ನಾನು ಹಾಕಲ್ಲ, ಯಾರು ಕೂಡ ಹಾಕಬೇಡ್ರಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಹಸು ಸಾಕಾಣಿಕೆ ಮಾಡಿರೋರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಹಳ್ಳಿಯ ಇದನ್ನ ಬೆಳೆಸ್ರಿ, ಸಪೋರ್ಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ಬಾಯ್.